ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನ ಬರೆದ ಗ್ರಂಥ 62ನೇ ಅಧ್ಯಾಯ 3ನೇ ವಚನ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜಸಿರೋ ವೇಷ್ಟನವಾಗಿಯೂ ಇರುವಿ ಎಂಬುದಾಗಿ. ತಂದೆಯಾದ ದೇವರಲ್ಲಿ ಪ್ರೀತಿಯಾಗಿ ಇರುವ ದೇವ ಜನರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರಿಯರೇ, ಪಾಪಿಗಳಾದ ನಮ್ಮನ್ನು ಆತನು ಶುದ್ಧಿಗೊಳಿಸಿ ನಮ್ಮನ್ನು ಆತನ ಮಕ್ಕಳಾಗಿ ಸ್ವೀಕರಿಸಿ ನಮ್ಮನ್ನು ನೋಡಿ ಹೇಳುತ್ತಾನೆ, ಆತನು, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜಸಿರೋ ವೇಷ್ಟನವಾಗಿಯೂ ಇರುವಿ ಎಂಬುದಾಗಿ. ಎಂಥ ಒಳ್ಳೆಯ ನುಡಿ! ನಾವು ಆ ಸ್ಥಾನದಲ್ಲಿ ಇರಲು ಯೋಗ್ಯರಾಗಿ ಇದ್ದೇವಾ? ನಾನನ್ನು ಕರ್ತನಿಗೆ ಇರುವ ಸಂಬಂಧವು ಯಾವ ರೀತಿಯಾಗಿ ಇರುತ್ತದೆ? ನಾನು ಆತನ ಹತ್ತಿರ ಇದ್ದೇನಾ, ಎಲ್ಲಿ ಇದ್ದೇನೆ ಎಂದು ಚಿಂತಿಸಿ ಆತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ಸ್ವೀಕರಿಸಿ ಆತನ ಮಾರ್ಗದಲ್ಲಿ ನಡೆದರೆ ನಾವು ಆತನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ಮತ್ತು ರಾಜಸಿರೋ ವೇಷ್ಟನವಾಗಿಯೂ ಇರುತ್ತೇವೆ. ಪ್ರಿಯರೇ, ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ನೀನೇ ನಮಗೆ ಜೊತೆಗಾರನಾಗಿದ್ದು ನಮ್ಮನ್ನ ನೀನು ಆಶೀರ್ವದಿಸಿ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಾವು ನಿನ್ನ ಕೈಯಲ್ಲಿ ಇರುವಂತ ಸುಂದರ ಕಿರೀಟವಾಗಿಯೂ ನಿನ್ನ ಹಸ್ತದಲ್ಲಿ ಇರುವಂತ ರಾಜಸಿರೋ ವೇಷ್ಟನವಾಗಿಯೂ ಇರ್ತೀವಿ ಎಂದು ನಾವು ನಂಬುತ್ತೇವೆ ಕರ್ತನೆ. ನಮ್ಮ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಒಪ್ಪಿಸುತ್ತೇವೆ. ನೀನೇ ನಮ್ಮನ್ನ ರಕ್ಷಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಅಪ್ಪ, ನೀನು ನಮ್ಮನ್ನ ತೊಳೆದು ಶುದ್ಧೀಕರಿಸಿ ನಿನ್ನ ಸ್ವಂತ ಜನರಾಗಿ ನಮ್ಮನ್ನ ನೀನು ಅಂಗೀಕರಿಸಿಕೊಂಡಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದ ವಾಕ್ಯದ ಪ್ರಕಾರವಾಗಿ ನಡೆಯಲು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯಗಳು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.